ಓಕೆ, ಗೌತಮಿ ಈಗ ಆಚೆ ಬರ್ತಿದ್ದಾರೆ. ಸೊ ಅವರಿಬ್ರದ್ದು ಫ್ರೆಂಡ್ಶಿಪ್ ನಿಲ್ಲುತ್ತಾ ಇನ್ ಮುಂದಿನ ದಿನಗಳಲ್ಲಿ? ಬಿಕಾಸ್ ಈಗ ಆಲ್ರೆಡಿ ಗೌತಮಿ ಅವರು ಯೂಟರ್ನ್ ತಗೊಂಡಿದ್ದಾರೆ, ನಾನು ಒಬ್ಳೆ ಇಂಡಿವಿಜುವಲ್ ಆಗಿ ಆಟ ಆಡ್ಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಮಂಜಣ್ಣಂಗೆ ಇನ್ನ ಗೇಮ್ ಅರ್ಥನೇ ಆಗ್ತಿಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಗೇಮ್ ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ ಗೇಮ್ ನ. ಬಟ್ ಸುದೀಪ್ ಸರ್ ಅವ್ರಿಗೆ ಹೇಳ್ತಿದ್ದಾರೆ, ನೀವು ನಿಮ್ಮ ಇಂಡಿವಿಜುವಲ್ ಗೇಮ್ ಸ್ಟಾರ್ಟ್ ಮಾಡಿ, ಗೌತಮಿ ಹತ್ರ ಏನು ಕ್ಲಾಸ್ ತೆಗೆದುಕೊಳ್ಬೇಕಾಗಿಲ್ಲ, ಅವ್ರ ಮಾತು ಕೇಳ್ಬೇಕಾಗಿಲ್ಲ ಅಂತ. ಆದ್ರೆ ಅದು ಮಂಜಣ್ಣನ ತಲೆಗೆ ಹೋಗ್ತಿಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಮೇ ಬಿ ಮಂಜಣ್ಣನ್ಗೆ ಆ ಗೆಳೆತನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮೇ ಬಿ. ಬಟ್ ಅದನ್ನ ಇಟ್ಕೊಂಡು ಅವ್ರು ಆಟ ಆಡ್ತಿದ್ದಾರೆ, ಅವ್ರು ಆಟ ಆಡ್ತಿಲ್ಲ ಅಂತ ಹೇಳ್ತಿಲ್ಲ. ಅವರು ಆಟಕ್ಕೋಸ್ಕರ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಿದ್ದಾರೆ. ಈಸ್ ವೆರಿ ಸ್ಮಾರ್ಟ್, ವೆರಿ 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 ಸ್ಮಾರ್ಟ್. ಬಿಗ್ ಬಾಸ್ಗೆ ಏನೇನ್ ಬೇಕು ಅವೆಲ್ಲ ಅವರಲ್ಲಿದೆ. ಬಟ್ ಇಲ್ಲೆಲ್ಲ ಒಂದ್ ಕಡೆ ಗೆಳೆತನಕ್ಕೆ ಸಿಗಾಕೊಂಡ್ರು. ಹೌದು, ಗೌತಮಿ ಅದರಿಂದ ಹೊರಗಡೆ ಬರ್ತಾ ಇದಾರೆ ಅನ್ನೋದು ನಮ್ಗೆ ಹೋದ ವಾರದಿಂದಾನೇ ಕಾಣಿಸಕ್ ಶುರುವಾಗಿದೆ ನಮ್ಗೆ. ಆತರ ಬಂದಾಗ ಇಬ್ರಿಗೂ ಒಳ್ಳೇದಾಗತ್ತೆ ಅನ್ಸುತ್ತೆ. ಎಲ್ಲೋ ಇವ್ರಿಗೋಸ್ಕರ ಹೊರಗಡೆ ಬಂದಾಗ ಅದು ಮಂಜಣ್ಣಗೂ ಒಳ್ಳೇದಾಗುತ್ತೆ ಅನ್ಸುತ್ತೆ. ಮಂಜಣ್ಣ ಅದನ್ನೆಲ್ಲ ತುಂಬಾ ಇಟ್ಕೊಂಡು ಕೊಡುವಂತ ವ್ಯಕ್ತಿ ಅಲ್ಲ ಅಂತ ನನಗೆ ಗೊತ್ತು, ಯಾಕಂದ್ರೆ ಅವ್ರು ತುಂಬಾ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಸರಿ ಆಯ್ತು, ಆಟನ ಮುಂದುವರ್ಸ್ಕೊಂಡು ಹೋಗೋಣ, ಆಟ ಮುಗಿದ ಮೇಲೆ ಫ್ರೆಂಡ್ಶಿಪ್ ಏನಾದ್ರು ಕಂಟಿನ್ಯೂ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆ ಬಂದ್ರೆ ತುಂಬಾ ಚೆನ್ನಾಗುತ್ತೆ. ಬಟ್ ಅವ್ರು ಯಾವಾಗ್ಲೂ ನಿಮ್ ಮೇಲೆ ಒಂದು ಆರೋಪ ಆಗ್ತಿರ್ತಾರೆ, ಅಂದ್ರೆ ಅಡ್ಗೆ ಮನೇಲಿ ಕುತ್ಕೊಂಡು ಕೆಲವರ ಜೊತೆ ಇಟ್ಕೊಂಡು ಆಟ ಆಡೋದಲ್ಲ ಇದು ಬಿಗ್ ಬಾಸ್ ಅಂದ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಅಂತ? ಫಸ್ಟ್ ಆಫ್ ಆಲ್, ಅಡ್ಗೆ ಮನೆ ಅನ್ನೋ ವಿಚಾರಕ್ಕೆ ಬಂದಾಗ ನಾನು ಅಡ್ಗೆ ಮನೆ ಏನಕ್ಕೆ ಚೂಸ್ ಮಾಡ್ತಿದ್ದೆ ಅಂದ್ರೆ, ನಾನು ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಗೆ ಬರಕ್ ಮುಂಚೆ ತುಂಬಾ ಕಡೆ ಹೇಳಿದ್ದೀನಿ. ನನಗೆ ಸ್ಟ್ರೆಸ್ ಬಸ್ತಾರೆ ಅಡ್ಗೆ ಮನೆ. ನನಗೇನಾದ್ರು ತುಂಬಾ ಕೋಪ ಇದ್ರೆ, ತುಂಬಾ ಫ್ರಸ್ಟ್ರೇಟ್ ಆಗಿದ್ರೆ, ತುಂಬಾ ಬೇಜಾರಾಗಿದ್ರೆ ನಾನು ತೋರಿಸ್ಕೊಳ್ಳೋದೇ ಅಡ್ಗೆ ಮೇಲೆ. ನನ್ ಕುಕಿಂಗ್ ತುಂಬಾ ಇಷ್ಟ. ಅಂಡ್ ನನ್ನ ಕುಕಿಂಗ್ ನ ತುಂಬಾ ಎಂಜಾಯ್ ಮಾಡುವಂತ ವ್ಯಕ್ತಿಗಳಲ್ಲಿ ಮಂಜಣ್ಣ ತುಂಬಾ ಟಾಪ್ ಅಲ್ಲಿ ಇರೋರು ಮನೇಲಿ. ಯಾವಾಗಲೂ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆ ಅಂತ ತುಂಬಾ ಇಷ್ಟಪಟ್ಟು ತಿನ್ನುವಂತ ವ್ಯಕ್ತಿ ಹೋಗ್ಬಿಟ್ಟು ಆತರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಬೇಜಾರಾಗಿತ್ತು, ಸಹಜವಾಗಿ ಬೇಜಾರಾಗಿತ್ತು. ಬಟ್ ನನಗೆ ಅಡುಗೆ ಮನೆ ಅನ್ನೋ ವಿಚಾರ ಬಂದಾಗ ನನಗೆ ಎಮೋಷನಲಿ ಕನೆಕ್ಟ್ ಆಗುವಂತ ಜಾಗ ಅದು. ಅಂಡ್ ನಾನು ಈ 2 ವಾರ ಕಂಟಿನ್ಯೂಸ್ ಆಗಿ ಏನಕ್ಕೆ ಅಡುಗೆ ಮನೆ ಹಾಕ್ಸ್ಕೊಂಡೆ ಅಂದ್ರೆ, ನನಗೆ ಅಮ್ಮ ತುಂಬಾ ನೆನಪಾಗ್ತಿದ್ರು. ನಂಗೆ ಅಡುಗೆ ಮನೆ ನೋಡಿದಾಗ ನನ್ನ ತಾಯಿ ನೆನಪಾಗೋರು. ಆ ಒಲೆಯಿಂದ ನನ್ನ ತಾಯಿ ನಿಂತ್ಕೊಂಡು ಅಡುಗೆ ಮಾಡೋದು ನೆನಪಾಗ್ತಿತ್ತು. ಸೊ ಎಲ್ಲೋ ನಾನು ಅದನ್ನ ಆ ಮೂಮೆಂಟ್ ನಲ್ಲಿ ಲೀವ್ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ನಾನು ಅಡುಗೆ ಮನೆ ಬೇಕು ಅಂತಿದ್ದೆ. ಅಂಡ್ ಮನೇಲಿರೋ 3 ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬಾ ಕಷ್ಟವಾದ ಡಿಪಾರ್ಟ್ಮೆಂಟ್ ಅಡುಗೆ ಮನೆ ಡಿಪಾರ್ಟ್ಮೆಂಟ್. 3 ಹೊತ್ತು ನಿಂತ್ಕೋಬೇಕಾಗಿತ್ತು, ಕಾಲೆಲ್ಲ ಬಿದ್ದೋಗೋದು ಮೇಡಮ್. ಟ್ರಸ್ಟ್ ಮೀ, ರೈಸ್ ಇರ್ಲಿಲ್ಲ ಈ ವಾರ, ಬರೀ ಗೋಧಿ ಇತ್ತು. ಎಷ್ಟು 12 ಜನಕ್ಕೆ 3 ಚಪಾತಿ ಅಂತ ಲೆಕ್ಕ ಹಾಕಿ ಎಷ್ಟಾಗುತ್ತೆ. ಸೊ ಅಷ್ಟು ಮಾಡ್ಕೊಂಡು ನಿಂತ್ಕೋಬೇಕು ಅಂದ್ರೆ ತುಂಬಾ ಹಿಂಸೆ ಕೆಲಸ, ತುಂಬಾ ಕಷ್ಟವಾದಂತ ಕೆಲಸ. ಅಂಡ್ ಅದರಲ್ಲೂ ಚೈತ್ರ ಕಳಪೆ ಜೈಲ್ಗೆ ಹೋದಾಗ 3 ಜನ ಇದ್ರು ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದ್ರನ್ನೆಲ್ಲ ಎದುರಿಸ್ಕೊಂಡು ಒಂದೇನೋ ಮಾಡ್ತಿದೀವಿ ಅಂದಾಗ ಅದಕ್ಕೂ ಒಂದೇನೋ ಟಾಂಟ್ ಕೊಟ್ಬಿಟ್ಟಾಗ